ಕಲಿಯಕ್ಕೆ 800 ಇದೆ, ದುಡಿಯಕ್ಕೆ ಓಮ್ನಿ ಇದೆ, ಬಡವರು ಬಂದು 1 ಲಕ್ಷದ ಒಳಗಡೆನೆ ಗಾಡಿ. 1 ಲಕ್ಷದ ಒಳಗಡೆ ಎಲ್ಲ ಗಾಡಿ ಇದೆ. 35,000 ಕೊಡ್ತೀನಿ ಸರ್. 35,000. ಹೌದು ಸರ್, ಬರೀ 60,000ಕ್ಕೆ 90,000 ಚಾಲೆಂಜಿಂಗ್ ಪ್ರೈಸ್ ಸರ್. ಎಸಿ ವಿತ್ MPFI ಇಂಜಿನ್ ಸರ್. ಆಲ್ಟೋ ಬಜೆಟ್ ಅಲ್ಲಿ ಸ್ಕಾರ್ಪಿಯೋ ಕೊಡ್ತೀನಿ ಇವತ್ತು. ಓಮ್ನಿ ಗಾಡಿ ಬರೀ 95,000 ಕೊಡೋಣ ಸರ್. 2013 ಮಾಡಲು ಬರೀ 80,000 ಕೊಡೋಣ ಸರ್. ಚಾಲೆಂಜಿಂಗ್ ಪ್ರೈಸ್ ಬರೀ 99,000 ಕೊಡೋಣ. 99,000. ಹೌದು, ಸೂಪರ್ ಆಫರ್ ಸರ್. 3 ಡೀಸೆಲ್ ಗಾಡಿ, 3 ಮಾಡ್ಲು ಗಾಡಿ, 3ರಲ್ಲಿ ಯಾವ್ದೇ ತಗೊಳ್ಳಿ 20+ ಮೈಲೇಜ್ ಬರುತ್ತೆ. 1.5 ಲಕ್ಷ ಕೊಡಿ ಸರ್, ಯಾವ್ದನ್ನ ತಗೊಂಡೋಗಿ. ಚಾಲೆಂಜಿಂಗ್ ಪ್ರೈಸ್ ಸರ್. ವೀಲ್ಸ್ ಬೆಂಗಳೂರು ಕಡೆಯಿಂದ ಬಂದ್ರೆ 1.5 ಲಕ್ಷ ಕೊಡೋಣ ಸರ್. ಇದನ್ನ 2 ಸರಿ ಬೇಕಾದ್ರೆ ಕೇಳಿಸ್ಕೊಳ್ಳಿ. 1.5 ಲಕ್ಷ ಕೊಡೋಣ. 11 ಮಾಡಲು ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಇರೋ ಸ್ಯಾಂಟ್ರೋ ಇದೆ ಸರ್. ಬರೀ 1,75,000 ಕೊಡೋಣ. 3 ಗಾಡಿ ಯಾವ್ದೇ ಗಾಡಿ ಬೇಕಾಗ್ಲಿ 30,000 ತಗೊಂಡ್ಬರ್ಲಿ ಸರ್. ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಅಂಡ್ ನಾನು ಈ ಸರ್ತಿ ಎಕ್ಸ್ ಕಾರ್ಸಿಗೆ ಬಂದಿದ್ದೀನಿ. ಅಂಡ್ ಇದು 3ನೇ ವಿಡಿಯೋ ಮಾಡ್ತಿರೋದು. ಶೋರೂಮ್ ಸ್ಟಾರ್ಟ್ ಆಗಿ 3 ಮಂತ್ಸ್ ಆಗಿದೆ. ಎಲ್ಲಾನು ಎಲ್ಲಿ ಬರುತ್ತೆ ಅಂಡ್ ಯಾವ ತರ ರೆಸ್ಪಾನ್ಸ್ ಇದೆ ಕರ್ನಾಟಕ ಜನತೆಯಿಂದ ಎಲ್ಲ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ ಸರ್. ತಾವು? ನಾನು ಸಖತ್ತಾಗಿ ಏನು ಸರ್. ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತಾರೆ ಸರ್? 3 ಮಂತ್ಸ್ ಆಯ್ತು ಸರ್ ಶೋರೂಮ್ ಸ್ಟಾರ್ಟ್ ಆಗಿ. ಸರ್ 3 ಮಂತ್ಸ್ ಆಯ್ತು ಓಪನ್ ಆಗಿ. ಕನ್ನಡ ಜನತೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ 3 ತಿಂಗಳಿಗೆ 50 ಗಾಡಿ ಸೇಲ್ ಮಾಡಿದೀವಿ. ನಿಮ್ಗೂ ಥ್ಯಾಂಕ್ ಯು. ಅದಕ್ಕೆ Thank you so much. ಕನ್ನಡ ಜನತೆಗೂ ಥ್ಯಾಂಕ್ ಯು. ಹಿಂಗೆ ಪ್ರೋತ್ಸಾಹಿಸಿ ನಮ್ಮನ್ನ ಬೆಳೆಸಿ ನಿಮ್ಗೆ ಆಗುವಷ್ಟು ಒಳ್ಳೆ ಗಾಡಿ ಕೊಡ್ತೀವಿ ಕಮ್ಮಿ ಪ್ರೈಸ್ ಅಲ್ಲಿ ಸರ್. ಹೌದು. ಅಂಡ್ ಆಲ್ಮೋಸ್ಟ್ ಸರ್ ಸ್ಟಾಕ್ಸ್ ಈ ಸರ್ತಿ ತುಂಬಿದೆ ಅಲ್ವಾ? ಹೌದು ಸರ್, ಅದೇ ಎಲ್ಲ ಸರ್. ನಿಮ್ದು ಸಪೋರ್ಟ್, ಕನ್ನಡ ಜನತೆ ಆಶೀರ್ವಾದದಿಂದನೇ ಇಷ್ಟೆಲ್ಲ ಗಾಡಿ ತಂದಿದ್ದೀವಿ. 10 ಗಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, 30 ಗಾಡಿ ಹಾಕೋ ತರ ಬಂದಿದ್ದೀವಿ. ಇನ್ನ ಜನ ಹಿಂಗೆ ಪ್ರೋತ್ಸಾಹ ಆದ್ರೆ ಇನ್ನ ಜಾಸ್ತಿ ಗಾಡಿ ಹಾಕೋಣ. ಮತ್ತೊಂದೇನು ಗೊತ್ತಾ ಸರ್, ಆಲ್ಮೋಸ್ಟ್ ನೀವು ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ, ಅದಕ್ಕೆ ಜನ ಬರ್ತಾರೆ. ಅಂಡ್ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ತುಂಬಾ ಜನ ಬರ್ತಾರೆ. ಅಡ್ರೆಸ್ ಹೇಳ್ಬೇಡಿ ಸರ್, ಎಲ್ಲಿ ಬರುತ್ತೆ ಅಂತ. ಸರ್ ಇದು ಬಂದು ನಿಮ್ಗೆ ಬೆಂಗಳೂರು ಎಂಟ್ರೆನ್ಸ್ ಸರ್. ನೆಲಮಂಗಲದಿಂದ ಬರ್ತಾ ಮಾಧವರ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಬರೀ ಅರ್ಧ ಕಿಲೋಮೀಟರ್ ಸರ್. ವಾಟ್ಸಪ್ ಅಲ್ಲಿ ಆಯ್ ಅಂತ ಕಳ್ಸಿದ್ರೆ ಕ್ಯಾಟ್ಲಾಗ್, ಗ್ರೂಪ್ ಲಿಂಕ್ ಎಲ್ಲ ಬರುತ್ತೆ ಸರ್. ನಿಮ್ಗೆಲ್ಲ ಅಲ್ಲೇ ನೋಡ್ಕೋಬಹುದು. ಅಂಡ್ ಈ ಸರ್ತಿ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಕೇವಲ 35,000. ಕಲಿಯಕ್ಕೂ ಇದೆ, ದುಡಿಯಕ್ಕೂ ಇದೆ ಅಂತ ಹೇಳ್ಬೋದು. 1 ಲಕ್ಷದ ಒಳಗಡೆ ಗಾಡಿಗಳು ನೋಡಕ್ಕೂ ಸಿಗುತ್ತೆ ಅಂತ ಸರ್. ಹೌದು, 1 ಲಕ್ಷದೊಳಗಡೆ 6 ಗಾಡಿ ತಂದಿದ್ದೀವಿ ಸರ್. ಯಾಕಂದ್ರೆ ಬಜೆಟ್ ಕಾರ್ಸ್ ಕೇಳ್ತಾರೆ, ಎಲ್ಲರಿಗೂ ಕಾರ್ ಬೇಕು. ಮಳೆಗಾಲ, ಹೌದು, ಎಲ್ಲರೂ ಚೆನ್ನಾಗಿರ್ಬೇಕಲ್ಲ ಸರ್. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಈಗ ಆಷಾಢ ಮುಗಿತು ಸರ್, ಶ್ರಾವಣ ಹಬ್ಬ ಬರ್ತಿದೆ. ಎಲ್ಲರೂ ಸರ್ ವರಮಹಾಲಕ್ಷ್ಮಿಗೆ ಇಷ್ಟೊಂದು ಲಕ್ಷ್ಮಿಗಳು ಇದೆ ಸರ್. ಯಾವ ಲಕ್ಷ್ಮಿ ಆದ್ರೂ ತಗೊಂಡೋಗ್ಲಿ ಸರ್ ಅಷ್ಟೇ. ಖಂಡಿತ. ಅಂಡ್ ಏನೇನೋ ತಗೋತೀರಾ ನೀವು ಹಬ್ಬಕ್ಕೆ, ಗಾಡಿನೂ ಒಂದು ಲಕ್ಷ್ಮಿನೇ ಆಗಿರುತ್ತೆ ಸರ್ ಹೇಳ್ದಂಗೆ. ಅದು ಇಂಡಿಯನ್ ಟ್ರೆಡಿಷನಲ್ ಕಲ್ಚರು ಸರ್. ಯಾವುದೇ ವೆಹಿಕಲ್ ತಗೊಂಡ್ರು, ಯಾವುದೇ ಐಟಮ್ ತಗೊಂಡ್ರು ಅದನ್ನ ಪೂಜೆ ಮಾಡ್ತಾರೆ. ಒಂದ್ಸರ್ತಿ ವಿಸಿಟ್ ಆಗಿ, ನಿಮ್ಮ ಕಾಸ್ಗೆ ಮೋಸ ಇಲ್ಲ ಅಂತ ಹೇಳಿ. ಹೌದು ಸರ್. ಇವತ್ತು ನಾರ್ಮಲ್ 50-60 ಸಾವಿರಕ್ಕೆ ಫೋನೇ ಬರೋದಿಲ್ಲ ಸರ್. ಒಳ್ಳೆ ಫೋನೇ 1 ಲಕ್ಷ. ಇವತ್ತು ನಾವು 1 ಲಕ್ಷ ಒಳಗಡೆ 6 ಗಾಡಿ ತಂದಿದ್ದೀವಿ. ಖಂಡಿತ ಆರಾಮಾಗಿ 4 ಜನ 5 ಜನ ಆರಾಮಾಗಿ. ಹೌದು ಖಂಡಿತ. ಅಂಡ್ ಲೋನ್ ಸರ್? ಸರ್ ಲೋನು 2013 ಮಾಡಲ್ ಅಬೋ ಲೋನ್ ಆಗುತ್ತೆ. ದಯವಿಟ್ಟು ಅದ್ರ ಕೆಳಗಡೆ ಇರೋ ಗಾಡಿಗೆ ಲೋನ್ ಆಗಲ್ಲ. ದಯವಿಟ್ಟು ಕೇಳಬೇಡಿ. ಆಮೇಲೆ ಜಾಸ್ತಿ ಬಾರ್ಗೇನ್ ಮಾಡಿಬಿಡಿ ಸರ್. ನಾವು ಜಾಸ್ತಿ ಮಾರ್ಜಿನ್ ಇಡಲ್ಲ. ಎಲ್ಲ ಒಳ್ಳೆ ಗಾಡಿ ಕೊಡ್ತೀವಿ, ಕಮ್ಮಿ ದುಡ್ಡಲ್ಲಿ ಒಳ್ಳೆ ಗಾಡಿ ಕೊಡ್ತೀವಿ ಸರ್. ನಿಮ್ ದುಡ್ಡು ಯಾವುದಕ್ಕೂ ಮೋಸ ಆಗಲ್ಲ. ಖಂಡಿತ. ಯಾರನ್ನಾರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಅಂಡ್ 3 ಮಂತ್ಸ್ ಅಲ್ಲೇ ನೀವು ನೋಡ್ಬೋದು ಸ್ಟಾಕ್ಸ್ ಎಷ್ಟು ಜಾಸ್ತಿ ಆಗಿದೆ. ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ರೈಸಿಂಗ್ ಅಲ್ಲಿ ಕಾರ್ ಕೊಡ್ತಿದ್ದಾರೆ. ಅಂಡ್ ರಿಪೀಟೆಡ್ ಕಸ್ಟಮರ್ ಜಾಸ್ತಿ, ತುಂಬಾ ರಿಪೀಟೆಡ್ ಕಸ್ಟಮರ್ ಬರ್ತಾ ಇದಾರೆ ಸರ್. 1 ಗಾಡಿ ತೊಗೊಂಡೋದ್ರು ಇನ್ನೊಂದು ಗಾಡಿಗೆ ರೆಫರ್ ಮಾಡ್ತಾ ಇದ್ದಾರೆ, ತಿರ್ಗಾ ಬರ್ತಾ ಇದ್ದಾರೆ. ಅದೇ ಖುಷಿ ಇದೆ ಸರ್. ಅದೇ ನಿಮ್ ಚಾನೆಲ್ ಕಡೆಯಿಂದ ಸಪೋರ್ಟ್ ಮತ್ತೆ ಜನತೆ ಆ ತರ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸರ್. ಮಾಡೋಣ. ಫಸ್ಟ್ ಗಾಡಿ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ ಸರ್? ಸರ್ ಇವತ್ತು ಕಲಿಯೋರ್ಗೂ ಗಾಡಿ, ದುಡಿಯೋರ್ಗೂ ಗಾಡಿ ಸರ್. ಇವತ್ತು ಕಲಿಯಕ್ಕೆ 800 ಇದೆ, ದುಡಿಯಕ್ಕೆ ಓಮ್ನಿ ಇದೆ, ಬಡವರು ಬಂದು 1 ಲಕ್ಷದ ಒಳಗಡೆನೆ ಗಾಡಿ. 1 ಲಕ್ಷದ ಒಳಗಡೆ ಎಲ್ಲ ಗಾಡಿ ಇದೆ. ಅಂಡ್ ಫಸ್ಟ್ ಗಾಡಿ ಸರ್ ಪ್ರೈಸಿಂಗ್ ಸರ್ 2004 ಮಾಡಲು AC ಗಾಡಿ, ಚಾಲೆಂಜಿಂಗ್ ಪ್ರೈಸ್, FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. 35,000 ಕೊಡ್ತೀನಿ ಸರ್. 35,000. ಹೌದು ಸರ್. ಹಾಗೆ ಓನರು? ಥರ್ಡ್ ಓನರ್ ಸರ್. 2005 ಮಾಡಲು ಥರ್ಡ್ ಓನರ್, FC ಇನ್ಶೂರೆನ್ಸ್ ರನ್ನಿಂಗ್ ಗಾಡಿ, 80,000 ಚಾಲೆಂಜಿಂಗ್ ಪ್ರೈಸ್ ಸರ್. AC ವಿತ್ MPFI ಇಂಜಿನ್ 80,000ಕ್ಕೆ. 80,000ಕ್ಕೆ. ಹಾಗೆ ಇನ್ನೊಂದಿರೋದು ಸರ್ 2000 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಬರೀ 60,000ಕ್ಕೆ. 60,000ಕ್ಕೆ. ಹೌದು. 35,000, 60,000, 80,000. ಹೌದು. ಹಾಗೆ ಇನ್ನೊಂದು ದುಡಿಯೋಕೆ ಸರ್ ಬಡವರ ಬಂದು ಓಮ್ನಿ ಗಾಡಿ ಬರೀ 95,000 ಕೊಡೋಣ ಸರ್. 2007 ಮಾಡಲು ಥರ್ಡ್ ಓನರ್, FC ಲ್ಯಾಪ್ಸ್. ಬ್ರ್ಯಾಂಡ್ ಅಲ್ಲಿ ತೋರಿಸಿದ್ರೆ ಸರ್ 4 ಗಾಡಿಗಳು, ದುಡಿಯೋಕೆ ಗಾಡಿ, ಕಲಿಯೋಕೆ ಗಾಡಿ ಅಂತ ಹೇಳಿದ್ರೆ ಸರ್ ನೆಕ್ಸ್ಟ್ ಗೆಟ್ಸ್ ಸರ್ ಇನ್ನ 2 ಗಾಡಿ ಸೇಮ್ ಬಜೆಟ್ ಅಲ್ಲಿ ಕೊಡೋಣ ಸರ್. ಗೆಟ್ಸ್ 2006 ಮಾಡಲು ಸೆಕೆಂಡ್ ಓನರ್, ಚಾಲೆಂಜಿಂಗ್ ಪ್ರೈಸ್ ಬರೀ 99,000 ಕೊಡೋಣ. 99,000. ಹೌದು. ಗೆಟ್ಸ್ ಆಗಿರುತ್ತೆ. ಅಂಡ್ ಹಾಗೆ ನೆಕ್ಸ್ಟ್ ಅದೇ ತರ ಒಂದು ನ್ಯಾನೋ ಇದೆ ಸರ್, ಟಾಟಾದವ್ರದ್ದು. 2013 ಮಾಡಲು ಬರೀ 80,000 ಕೊಡೋಣ ಸರ್. ಚಾಲೆಂಜಿಂಗ್ ಪ್ರೈಸ್. ಈ ವೇರಿಯಂಟ್ ಸರ್ LX ಬರುತ್ತೆ, ಪವರ್ ವಿಂಡೋ, AC ಎಲ್ಲ ಬರುತ್ತೆ. 80,000ಕ್ಕೆ. ಹೌದು. ಅಂಡ್ ಇಲ್ಲಿರೋ ಗಾಡಿ ತೋರಿಸಿದೆಲ್ಲ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 1 ಲಕ್ಷದ ಒಳಗಡೆ ವೆಹಿಕಲ್ ತೋರಿಸಿದೆ ಸರ್. ಈಗ ನೆಕ್ಸ್ಟ್ ಇರೋದು ಸರ್ ಇನ್ನ ಬಜೆಟ್ ವೆಹಿಕಲ್ ಕೇಳ್ತಾರೆ. 1.5 ಲಕ್ಷ ಒಳಗಡೆ ಬಂಪರ್ ಆಫರ್ ಸರ್. 3 ಡೀಸೆಲ್ ಗಾಡಿ, 3 ಮಾಡ್ಲು ಗಾಡಿ, 3ರಲ್ಲಿ ಯಾವ್ದೇ ತಗೊಳ್ಳಿ 20+ ಮೈಲೇಜ್ ಬರುತ್ತೆ. 1.5 ಲಕ್ಷ ಕೊಡಿ ಸರ್, ಯಾವ್ದನ್ನ ತಗೊಂಡೋಗಿ. ಯಾವುದೇ? ಹೌದು. ಫೋರ್ಡ್ ಫಿಗೋ ಅಂಡ್ ಫಿಯಟ್ ಪುಂಟೋ, ಚೆವ್ಲೆಟ್ ಬೀಟ್, 3 ಡೀಸೆಲ್ ವೆಹಿಕಲ್ ಆಗಿರುತ್ತೆ ಸರ್. ಡೀಟೇಲ್ ಇದ್ರದ್ದು ಸರ್ 2011 ಮಾಡಲು 4th ಓನರ್, FC ಇನ್ಶೂರೆನ್ಸ್ ರನ್ನಿಂಗ್, ಓಕೆ,
1.5 ಲಕ್ಷ. 1,50,000 ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಟೈರ್ AC ಕಂಡೀಷನ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಬರುತ್ತೆ ಅಂಡ್ ನೋಡಬಹುದು Leather upholstery ಇದೆ. ಸರ್. ಹಾಗೆ ನೆಕ್ಸ್ಟ್ ಫಿಯಟ್ ಪುಂಟೋ ಸರ್. ಫಿಯಟ್ ಪುಂಟನು ಅಷ್ಟೇ ಸರ್, ಮಲ್ಟಿಜೆಟ್ ಇಂಜಿನ್, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಲೆದರ್ ಅಪಲ್ಸರಿ ಹಾಕ್ಸಿದ್ದಾರೆ. ಓಕೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ 1,50,000ಕ್ಕೆ ಈ ಗಾಡಿ ತಗೋಬಹುದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸಿದ್ದೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಚವರ್ಲೆಟ್ ಬೀಟು ಸರ್. 2012 ಮಾಡಲು ಸರ್, 4th ಓನರ್, ಎಲ್ಲ ರನ್ನಿಂಗ್ ಇರೋ ಗಾಡಿ. 4 ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೇರಿಂಗ್, ಬರೀ 1.5 ಲಕ್ಷ, ಬರೀ 98,000 ಓಡಿದೆ. 1,50,000, 1,50,000, 1,50,000 ಮೂರು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಇರೋದು ಪೆಟ್ರೋಲ್ ವೇರಿಯಂಟ್ ಒಂದು ಸ್ಯಾಂಟ್ರಾ ಇರೋದು. 2010 ಮಾಡಲು ಗಾಡಿ ಸ್ಯಾಂಟ್ರಾ ಅವ್ರಿಗೆ 2010 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಇರೋ ಸ್ಯಾಂಟ್ರಾ ಇದೆ ಸರ್, ಬರೀ 1,75,000 ಕೊಡೋಣ. 1,75,000ಕ್ಕೆ ಸ್ಯಾಂಟ್ರಾ ಜಿಂಗ್ ಆಗಿರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ನಿಮಗೆ ಓಡಿರೋದು ಸರ್ ಅಂದಾಜು 90,000, 90,000 ಓಡಿರೋದು. ಇಂಟೀರಿಯರ್ ತೋರಿಸ್ತಿದ್ದೀನಿ ನಿಮಗೆ. 1,70,000ಗೆ ಈ ಗಾಡಿ ಸಿಗ್ತಿರೋದು. ಸರ್ ಓನರು ಸೆಕೆಂಡ್ ಓನರ್ ಸರ್, 10 ಮಾಡಲ್. ನೆಕ್ಸ್ಟ್ ವೆಹಿಕಲ್ ತೋರಿಸೋದಾದ್ರೆ ಸರ್, ಮಾಡ್ಲು ಗಾಡಿಯಲ್ಲಿ ಪೆಟ್ರೋಲ್ ಗಾಡಿ ಒಳ್ಳೆ ಮೈಲೇಜ್ ಹುಡುಕ್ತಾ ಇರ್ತಾರೆ, ಲೋನ್ ಆಗ್ಬೇಕು ಅಂತಾರೆ. ಅಂತವ್ರಿಗೆ 3 ಗಾಡಿ ಇದೆ ಸರ್. 3 ಗಾಡಿ ಯಾವ್ದೇ ಗಾಡಿ ಬೇಕಾಗ್ಲಿ 30,000 ತಗೊಂಬರ್ಲಿ ಸರ್, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಫಸ್ಟ್ ಗಾಡಿ ಡೀಟೇಲ್ ರೆನಾಲ್ಟ್ ಕ್ವಿಡ್ 2018 ಸಿಂಗಲ್ ಓನರ್, ಬರೀ 40,000 ಓಡಿರೋ ಗಾಡಿ. ಮಾರ್ಕೆಟ್ಗೆ ಚಾಲೆಂಜಿಂಗ್ ಪ್ರೈಸ್ ಸರ್, ಬರೀ 285 ಕೊಡೋಣ. 2,85,000ಗೆ RXT ವೇರಿಯಂಟ್ ಆಗಿರುತ್ತೆ. ನಿಮಗೆ 30,000 ತಗೊಂಡ್ ಬಂದ್ರೆ ಸರ್, ಸಿವಿಲ್ ಚೆನ್ನಾಗಿದ್ರೆ ಏನಾದ್ರು ಜಾಸ್ತಿ ಆಗ್ಬೋದಾ? ಫುಲ್ ಟ್ರೈ ಮಾಡೋಣ ಸರ್. ಫುಲ್ ಟ್ರೈ ಮಾಡ್ತೀರಾ? ಓಡಿರೋದು 49,000, 49,000 ಓಡಿರೋದು. ಸರ್ ನೆಕ್ಸ್ಟ್ ಎರಡು ಯಾನ್ ಇರೋದು ಹುಂಡೈ ಇಯಾನ್ 2014 ಸಿಂಗಲ್ ಓನರ್ ಗಾಡಿ ಸರ್, 80,000 ಎರ ಡಿಲೈಟ್ ಪ್ಲಸ್ ಇದು, 4 ಪವರ್ ವಿಂಡೋ ಬರುತ್ತೆ. 225 ಕೊಡೋಣ ಸರ್. 2,25,000ಗೆ 2014 ಮಾಡಲು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಅದೇ ತರ 2015 ಥರ್ಡ್ ಓನರ್ ಎರ ಗಾಡಿ, ಇದು ಬರೀ 45,000 ಓಡಿದೆ. ಇದು ಚಾಲೆಂಜಿಂಗ್ ಪ್ರೈಸ್ ಸರ್, 2,45,000 ಕೊಡೋಣ. 2,45,000ಕ್ಕೆ 30,000 ತಗೊಂಡ್ ಬನ್ನಿ, 30,000 ತಗೊಂಡ್ ಬನ್ನಿ, 30,000 ತಗೊಂಡ್ ಬನ್ನಿ, ಆರಾಮಾಗಿ ಲೋನ್ ಮಾಡ್ಕೊಡ್ತಾರೆ. ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡಿದ್ರೆ ನೆಕ್ಸ್ಟ್ ವೆಹಿಕಲ್ i10 i20 ಸರ್, ಆಟೋಮೆಟಿಕ್ ಗಾಡಿ ಹುಡ್ಕೋರ್ಗೆ ಹುಂಡೈ ಗ್ರ್ಯಾಂಡ್ i10 ಫುಲ್ ಆಸ್ಟಾ ಟಾಪ್ ಎಂಡ್ ಮಾಡಲು ವಿತ್ ಸನ್ ರೂಫ್ ಬರುತ್ತೆ. ಓಕೆ. ಮೈಲೇಜ್ ನಿಮ್ಗೆ 18+ ಎಕ್ಸ್ಪೆಕ್ಟ್ ಮಾಡಬಹುದು. ಆಟೋಮೆಟಿಕ್ ಗಾಡಿ, ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಸರ್, 2,70,000 ಕೊಡೋಣ. 2,70,000ಕ್ಕೆ ಪೆಟ್ರೋಲ್ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್, ಆಸ್ತಾ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲಾನು ಬರುತ್ತೆ ನಿಮ್ಗೆ. ಅಂಡ್ ಆಟೋಮೆಟಿಕ್ ಅಲ್ಲಿ ಆಲ್ಮೋಸ್ಟ್ ಒಂದು 16 ಎಕ್ಸ್ಪೆಕ್ಟ್ ಮಾಡಬಹುದು ಬರ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಫ್ರೆಶ್ FC ಇನ್ಶೂರೆನ್ಸ್, FC ಇನ್ಶೂರೆನ್ಸ್ 10 ಮಾಡಲು. ಹೌದು. ಪ್ರೈಸಿಂಗ್ ಏನ್ ಹೇಳಿದ್ರೆ 2,70,000 ಕೊಡೋಣ. ನೆಗೋಷಿಯಬಲ್ ಏನಾದ್ರು ಚಿಕ್ಕ ಪುಟ್ಟ ಮಾಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಹುಂಡೈ i20 ಫುಲ್ ಟಾಪ್ ಎಂಡ್ ಮಾಡಲು ಆಸ್ಟಾ ವಿತ್ 4 ಅಲಾಯ್ ವೀಲ್ಸ್ ಬರುತ್ತೆ. ಓಕೆ. ಡೀಸೆಲ್ ವೆಹಿಕಲ್, 4th ಓನರ್, ಫ್ರೆಶ್ FC ಇನ್ಶೂರೆನ್ಸ್, ಬರೀ 2,55,000 ಕೊಡೋಣ ಸರ್. 2,55,000ಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಅಲಾಯ್ಸ್ ಬಂದಿದೆ. ಅಂಡ್ ಡೀಸೆಲ್ ವೆಹಿಕಲ್ ಮೋರ್ ದನ್ 20 ಮೈಲೇಜ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್. ಹೌದು. FC ಇದೆಯಾ ಸರ್? FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಸರ್, 5 ವರ್ಷ. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಅಷ್ಟೇ 2010 ಮಾಡಲು ಥರ್ಡ್ ಓನರ್ ಪೆಟ್ರೋಲ್ ವೆಹಿಕಲ್ ವೇರಿಯಂಟ್. ಇದು ಬಂದು ಮ್ಯಾಗ್ನಾ ನಿಮಗೆ. ಓಕೆ. ಬೇಸಿಕ್ ವೇರಿಯಂಟ್ ಬರುತ್ತೆ. ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಒಳ್ಳೆ ವೆಹಿಕಲ್ ಸರ್, ಗಾಡಿ ಕಂಡೀಷನ್ ಆಗಿದೆ. ಪೆಟ್ರೋಲ್. ಇದಕ್ಕೂ ಫ್ರೆಶ್ FC ಇನ್ಶೂರೆನ್ಸ್ ಆಗುತ್ತೆ, ಬರೀ 2,35,000 ಕೊಡೋಣ ಸರ್. 2,35,000ಗೆ ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಗಾಡಿ. ಹಾ ಸರ್, ಇವೆರಡು ಗಾಡಿಗೂ ಲೋಕಲ್ ಪ್ರೂಫ್ ಇದ್ರೆ ಲೋನ್ ಮಾಡೋಣ ಸರ್ ಆರಾಮಾಗಿ. ಬೆಂಗಳೂರಲ್ಲಿ ಲೋಕಲ್ ಯಾರು ಗಾಡಿಗಳು ಹುಡುಕ್ತಿದ್ರೆ ಟಾಪ್ ಎಂಡ್ ಬೇಕಾ ಟಾಪ್ ಎಂಡ್ ಇದೆ, ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್. ಲೋನ್ ಅಲ್ಲಿ ಹೋಗ್ತಾರೆ ಆರಾಮಾಗಿ ಲೋನ್ ಆಗುತ್ತೆ ಬೆಂಗಳೂರು ಲೋಕಲ್ ಆಗಿರೋರಿಗೆ. ನೆಕ್ಸ್ಟ್ ವೆಹಿಕಲ್ ಎರಡು ಗಾಡಿಗಳು ಸರ್. 2 ಗಾಡಿ ಮಾರ್ಕೆಟ್ ಅಲ್ಲೇ ಡಿಮ್ಯಾಂಡ್ ಇರೋ ಗಾಡಿ ಸ್ವಿಫ್ಟ್ ಸರ್. ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಎಸ್. ಪೆಟ್ರೋಲ್ ಗಾಡಿ ಹೋಗೋಣ ಸರ್. ಇದು ಮಾಡಿಫಿಕೇಶನ್ ಮಾಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಹಾಕಿದ್ದಾರೆ, ಬ್ರಾಡ್ ಟೈರ್ಸ್ ಅಂಡ್ ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬಂದಿದೆ ಸರ್. ಡೀಟೇಲ್ ಸ್ಕ್ರೀನ್ ಸಿಸ್ಟಮ್ ಇದೆ ಸರ್. 2009 ಮಾಡಲು ಥರ್ಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್, ಡೀಸೆಲ್ ಗಾಡಿ, 20 ಮೈಲೇಜ್ ಬರುತ್ತೆ. ಓಕೆ. ವಿಡಿಐ ಡೀಸೆಲ್ ಗಾಡಿ 1 ಲಕ್ಷ ಮೇಲ್ಗಡೆ ಬರೀ ಖರ್ಚೆ ಮಾಡಿದಾರೆ ಮಾಡಿಫಿಕೇಶನ್ಗೆ, ಬರೀ 2,70,000 ಕೊಡೋಣ ಸರ್. ಬೆಂಗಳೂರವ್ರು ಇದ್ರೆ 1.5 ಲಕ್ಷ ಲೋನ್ ಮಾಡ್ಕೊಡೋಣ ಸರ್. ಇದಕ್ಕೂ ಲೋನ್ ಆಗುತ್ತೆ. ಹೌದು ಸರ್. 1,50,000 ತಗೊಂಡ್ ಬಂದ್ರೆ ನಿಮಗೆ ಈ ಗಾಡಿ ಸಿಗುತ್ತೆ. ಅಂಡ್ ಆಲ್ಮೋಸ್ಟ್ ಮಾಡಿಫಿಕೇಶನ್ ಗಾಡಿ ಬೇಕು ಅನ್ನೋರಿಗೆ ಸ್ವಿಫ್ಟ್ ಅಲ್ಲಿ ಹೋಗೋದು. 1 ಲಕ್ಷ ಮೇಲೆ ಖರ್ಚೆ ಆಗಿದೆ ಸರ್ ಇದಕ್ಕೆ. ಅಂಡ್ ಡೀಸೆಲ್ ಡೀಸೆಲ್ ವಿತ್ ಆಂಡ್ರಾಯ್ಡ್ ಸಿಸ್ಟಮ್, ಟಚ್ ಸಿಸ್ಟಮ್ ಎಲ್ಲ ಬರುತ್ತೆ ಇದಕ್ಕೆ, ಲೆದರ್ ಅಪಲ್ಸರಿ. ನೆಕ್ಸ್ಟ್ ವೆಹಿಕಲ್ ಬಿಟ್ರೆ ಪೆಟ್ರೋಲ್ ಗಾಡಿ ಬೇಕನ್ನೋರಿಗೆ ಚಾಲೆಂಜಿಂಗ್ ಪ್ರೈಸ್ ಸರ್. 2008 ಮಾಡಲು ಥರ್ಡ್ ಓನರ್, ಯಾರು ಕೊಟ್ಟಿರಬಾರ್ದು, ಬರೀ 1,65,000 ಕೊಡೋಣ ಸರ್. 1,65,000. ಹೌದು. ಸ್ವಿಫ್ಟ್ VXI 2008 ಥರ್ಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಓಕೆ. ಬಂದ್ರೆ ಯಾವ್ದಾದ್ರು ನೆಗೋಷಿಯೇಟ್ ನೀವು ಕೇಳಿದಕ್ಕೋಸ್ಕರ ಸ್ವಲ್ಪ ಮಾಡೋಣ ಸರ್. ಬಂದ್ರೆ ವಿಸಿಟ್ ಆಗಿ ಒಂದ್ಸರ್ತಿ. ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್ ಇದೆ. ಸ್ವಿಫ್ಟ್ ಅಲ್ಲಿ ತುಂಬಾ ಡಿಮಾಂಡ್ ಇದೆ ಗಾಡಿ. ಆಕ್ಚುಲಿ ಇದು ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ಅಂತ ಹೇಳ್ಬೋದು. ವಿಸಿಟ್. ಹಾಗೆ ಆ ಕಡೆ ಸ್ಯಾಂಟ್ರಾ ನೋಡ್ತಿದ್ರೆ ಸರ್ 2011 ಮಾಡಲು, ಇದು ಚಿಕ್ಕ ಪುಟ್ಟ ಖರ್ಚಿದೆ, ಮಾಡ್ಕೊಬೇಕು. ಇದು ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಸರ್. ವೀಲ್ಸ್ ಬೆಂಗಳೂರು ಕಡೆಯಿಂದ ಬಂದ್ರೆ 1.5 ಲಕ್ಷ ಕೊಡೋಣ ಸರ್. ಇದನ್ನ 2 ಸರಿ ಬೇಕಾದ್ರೆ ಕೇಳಿಸ್ಕೊಳ್ಳಿ, 1.5 ಲಕ್ಷ ಕೊಡೋಣ. 11 ಮಾಡಲು ಸೆಕೆಂಡ್ ಓನರ್, 1,50,000. ಹೌದು. 2011 ಮಾಡಲು ಸೆಕೆಂಡ್ ಓನರ್, FC ಇನ್ಶೂರೆನ್ಸ್, ರನ್ನಿಂಗ್ ವೆಹಿಕಲ್. ಜಿಂಗು. ಹೌದು. ಆಫ್ಟರ್ ಮಾರ್ಕೆಟ್ ಖರ್ಚಿದೆ, ಮಾಡ್ಕೋಬೇಕು. ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಹಾಕಿದ್ದಾರೆ ಸರ್. ಏನಾದ್ರು ಖರ್ಚು ಅಂತ ಒಂದ್ಸರ್ತಿ ವಿಸಿಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ಒಂದು 5,000 ಒಳಗಡೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ 2011 ಐಲೈನ್ ಗಾಡಿ. ಇದು ಥರ್ಡ್ ಓನರ್ ಸರ್. FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ವೆಹಿಕಲ್, ಬರೀ 2,25,000 ಕೊಡೋಣ.
ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ 2,25,000ಗೆ 11 ವೋಲ್ಸ್ ವ್ಯಾಗನ್ ವೆಂಟೋ ಹೈಲೈನ್. ನೆಕ್ಸ್ಟ್ ಡಿಸೈರು ಸರ್. ಸರ್ ಇದು ಮಾಡಿಫೈಡ್ ಡಿಸೈರ್ ವಿತ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್, ಸ್ಪಾಯ್ಲರ್, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಅಪಲ್ಸರಿ ಎಲ್ಲ ಬರುತ್ತೆ. ಓಕೆ ಅಂಡ್ ವೇರಿಯಂಟು ಸರ್. ಕಿಲೋಮೀಟರ್ ಬರೀ 70,000 ಓಡಿದೆ. ಸ್ವಿಫ್ಟ್ ಡಿಸೈರ್ VDI ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಬಂದಿದೆ, ಆಂಡ್ರಾಯ್ಡ್ ಸಿಸ್ಟಮ್, ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ, ಮ್ಯಾಗ್ವೆಲ್ ಎಲ್ಲ ಹಾಕಿದ್ದಾರೆ ರೆಡ್ ಕಲರ್ ಅಲ್ಲಿ. ಡೀಸೆಲ್ ಅಲ್ಲಿ ಮೈಲೇಜ್ ಮೋರ್ ದನ್ 20 ಬರುತ್ತೆ. ಡಿಸೈರು ಡಿಕ್ಕಿ ಜಾಸ್ತಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡಬಹುದು. 2010 ಮಾಡಲು ಸಿಂಗಲ್ ಓನರ್ ಬರೀ 70,000 ಓಡಿರೋ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಕಮ್ಮಿ ಗಾಡಿ ಇಲ್ಲ. 3 ಲಕ್ಷ ಕೊಡ್ತೀನಿ ಸರ್ ಗಾಡಿ ತಗೊಂಡೋಗ್ಲಿ. ಲೋಕಲ್ ಪ್ರೂಫ್ ಇದ್ರೆ 1.5 ಲಕ್ಷ ಲೋನ್ ಮಾಡ್ಕೊಡೋಣ. ಖಂಡಿತ. ನೆಕ್ಸ್ಟ್ SX ಸರ್ SX4 2012 ಮಾಡಲು ಥರ್ಡ್ ಓನರ್. ಇದು ಅಷ್ಟೇ ಸರ್, ಯಾರು ಕೊಟ್ಟಿರಲ್ಲ. 2,65,000 ಗಾಡಿ ಕೊಡೋಣ ಸರ್. ಎಲ್ಲ ರನ್ನಿಂಗ್ ಇರೋ ಗಾಡಿ, ಫುಲ್ ZA ಟಾಪ್ ಎಂಡ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಹೌದು. ಓಕೆ 2,65,000. ಹೌದು. 2,65,000ಗೆ. ನೆಕ್ಸ್ಟ್ ಇರೋದು ಸರ್ ಇಕೋ ಸ್ಪೋರ್ಟ್ ನೋಡೋರ್ಗೆ ಮಿನಿ ಆನೆ ಅಂತಾನೆ ಕರಿಬಹುದು. ಫೋರ್ಡ್ ಇಕೋ ಸ್ಪೋರ್ಟ್ 2016 ಮಾಡಲು ಟ್ರೆಂಡ್ ಲೈನ್, Okay. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್ ಬರೀ 5,30,000 ಕೊಡೋಣ ಸರ್. ಓಡಿರೋದು 85,000. 5,30,000 ಲೋ ಸರ್. ಲೋನು 4 ಲಕ್ಷ ಲೋನೇ ಆಗುತ್ತೆ ಸರ್ ಇದಕ್ಕೆ. ಆರಾಮಾಗುತ್ತೆ. ಟ್ರೆಂಡ್ ಲೈನ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಹೌದು. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರಾದಲ್ಲಿ ಆನೆ ಅಂತ ಕರಿಬಹುದು. XUV ಇದೆ, ಸ್ಕಾರ್ಪಿಯೋನು ಇದೆ. ಓಕೆ ಎರಡು ಸರ್ ಆಲ್ಟೋ ಬಜೆಟ್ ಅಲ್ಲಿ ಸ್ಕಾರ್ಪಿಯೋ ಕೊಡ್ತೀನಿ ಇವತ್ತು. 2004 ಮಾಡಲು 4th ಓನರ್ FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ಗಾಡಿ ಬರೀ 1,45,000 ಕೊಡೋಣ ಸರ್. 1,45,000ಕ್ಕೆ ಸ್ಕಾರ್ಪಿಯೋ. ಓಕೆ ಇನ್ನೊಂದ್ರೆ ನೆಗೋಷಿಯೇಟ್ ಒಂದು ಸರ್ ಒಳ್ಳೆ ಪ್ರೈಸಿಂಗ್ ಸರ್. ಅದು ವೀಲ್ಸ್ ಬೆಂಗಳೂರು ಕಡೆಯಿಂದ ಬಂದ್ರೆ ಚಿಕ್ಕಪುಟ್ಟ ಮಾಡೋಣ. ಖಂಡಿತ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಮಹೀಂದ್ರಾ ಕೊಡಬೇಕು ಸರ್. XUV ನೀವು ಕೇಳ್ತಾ ಇದ್ದೀರಾ ಸರ್. 12 ಮಾಡಲು ಸ್ವಿಫ್ಟ್ ಪ್ರೈಸ್ ಅಲ್ಲಿ ಸ್ವಿಫ್ಟ್ 4 ಲಕ್ಷ. ಪ್ರೈಸ್ ಹೇಳೋಕ್ಕಿಂತ ಮುಂಚೆ 12 ಮಾಡಲ್ ಮಾರ್ಕೆಟ್ ಅಲ್ಲಿ ಏನ್ ಸೇಲ್ ಮಾಡ್ತಿದ್ದಾರೆ ಸರ್? 5 ಲಕ್ಷ ಕಮ್ಮಿ ಗಾಡಿನೇ ಇಲ್ಲ ಸರ್. ವಿಚಾರಿಸ್ಕೊಂಬರ್ಲಿ. ನಮ್ಮ ಹತ್ರ ಬಂದ್ರೆ 1 ರೂಪಾಯಿ ಖರ್ಚಿಲ್ಲ ಗಾಡಿಗೆ. ತಗೊಂಡೋಗಿ ಓಡಿಸ್ಕೊಳ್ಳೋ ಗಾಡಿ 4,35,000 ಕೊಡೋಣ ಸರ್ ಫೈನಲ್. 4,35,000ಕ್ಕೆ 12 ಮಾಡಲ್ W6 ಸೆಕೆಂಡ್ ಓನರ್ ಬರೀ 1.20 ಓಡಿದೆ ರೆಕಾರ್ಡೆಡ್. ಹೌದು. ಅಂಡ್ ಲೋನು ಬರ್ಲಿ ಸರ್, ಮುಂದೆ ಚೆಕ್ ಮಾಡ್ಕೊಡ್ತೀರಾ. ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್. ವಿಸಿಟ್ ಆಗಿ ಅಂಡ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ಲಿ ಸರ್ ಖಂಡಿತ.